ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ, ಭಾವನಾ, ಯಾಕಮ್ಮ ನಿನ್ನ ಧ್ವನಿ ಹೀಗಿದೆ? ಏನಿಲ್ಲಪ್ಪ. ಏನಿಲ್ಲ ತಾನೆ. ಅದು ಹಬ್ಬಕ್ಕೆ ನಿನಗೆ ಸಿಂಚನಿಗೆ ಸೀರೆ ಕೊಡೋಕ್ಕಾಗಲೇ ಇಲ್ಲ ಅಂತ ನಾನು ಅಮ್ಮ ಇವಾಗ ನಿಮ್ಮ ಮನೆಗೆ ಬರೋಣ ಅಂತ ಹೊರಟ್ವಿ ಅಮ್ಮ. ಭಾವನಾ, ನಿಂಗೆ ಯಾವ ಬಣ್ಣದ ಸೀರೆ ಬೇಕು ಹೇಳು, ಅದನ್ನೇ ತಗೊಂಡ್ಬರ್ತೀವಿ. ನಾನು ನಿಮ್ಮ ಅಮ್ಮಗೆ ಹೇಳ್ತಾ ಇದ್ದೆ ನನ್ನ ಮಗಳಿಗೆ ಈ ಪಿಂಕು ಕೆಂಪು ಬಣ್ಣದ ಸೀರೆ ಇಷ್ಟ ಅಂತ. ನೀನು ಹೇಳಮ್ಮ ಯಾವ ಬಣ್ಣದ ಬೇಕು, ಈಗ ಬರ್ತಾ ತೊಗೊಂಡು ಬರ್ತೀವಿ. ಅಪ್ಪ, ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ಬೋದಾ? ನೀವು ಬೇಜಾರು ಮಾಡ್ಕೋಬಾರ್ದು. ಹೇಳು ಮಗಳೇ. ಅಪ್ಪ, ನೀವಿಲ್ಲಿಗೆ ಬರಬೇಡಿ. ಯಾಕೆ ಭಾವನಾ, ಏನಾಯ್ತಮ್ಮ? ಅಪ್ಪ, ಮನೆಯಲ್ಲಿ ಪರಿಸ್ಥಿತಿ ಸರಿಗಿಲ್ಲ. ಮೊದಲೆಲ್ಲ ಚೆನ್ನಾಗಿತ್ತು, ಆದರೆ ಇತ್ತೀಚೆಗೆ ನೀವು ಕೇಸ್ ಹಾಕಿದ್ಮೇಲೆ ಎಲ್ಲರೂ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ನೀವೇನಾದರೂ ಇಲ್ಲಿಗೆ ಬರೋಕ್ಕೆ ಹೋದರೆ ನಿಮಗೆ ಅವಮಾನ ಮಾಡಿ ಕಳಿಸ್ತಾರೆ. ಅದಕ್ಕೆ ಹೇಳ್ತಿದ್ದೀನಪ್ಪ, ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ. ನೀನು ನೊಂದ್ಕೋಬೇಡ ಮಗಳೇ. ನಾನು ನಮ್ಮನೆ ಗಂಡು ಮಕ್ಕಳಿಗೆ ಪಾಠ ಕಲಿಸ್ಬೇಕು ಅಂತ ಹೀಗೆ ಮಾಡಿದೆ. ಆದರೆ ನಿಮ್ಗಳಿಗೆ ತೊಂದರೆ ಆಗುತ್ತೆ ಅಂತ ನಾನು ಯೋಚಿಸಿರ್ಲಿಲ್ಲಮ್ಮ. ಒಂದು ಕೆಲಸ ಮಾಡ್ತೀನಮ್ಮ, ನಾನು ಬಂದು ನಿಮ್ಮ ಅತ್ತೆ ಮಾವನಿಗೆ ವಿಷಯ ತಿಳಿಸಿ ನಾನು ಬೇಕಾದ್ರೆ ಕ್ಷಮೆ ಕೇಳ್ತೀನಿ ಮಗಳೇ. ಬೇಡಪ್ಪ, ನೀವು ಯಾರ ಹತ್ರನೂ ಕ್ಷಮೆ ಕೇಳೋದು ಬೇಡ. ಇಲ್ಲಿ ಏನೇ ಆದರೂ ನಾನು ನೋಡ್ಕೋತೀನಿ. ನೀವು ಇಲ್ಲಿಗೆ ಬರೋದು, ಅವ್ರು ನಿಮಗೆ ಅವಮಾನ ಮಾಡೋದು, ಇದು ಯಾವುದೂ ಬೇಡ. ನನಗೇನಂದ್ರೂ ಪರವಾಗಿಲ್ಲ, ಆದರೆ ಯಾರಾದರೂ ನಿಮಗೇನಾದರೂ ಹೇಳಿಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಮಗಳೇ. ಯಾರಾದರೂ ನೀನೇನು ಸಂಪಾದನೆ ಮಾಡಿದ್ಯಪ್ಪ ಅಂದರೆ ನನ್ನ ಹೆಣ್ಣು ಮಕ್ಕಳು ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಮ್ಮ. ಭಾವನಾ, ಇಷ್ಟಕ್ಕೂ ಅವ್ರು ಏನು ಹೇಳಿದ್ರು ಅಂತ ನೀನು ಇಷ್ಟೊಂದು ನೊಂದ್ಕೊಂತಿದ್ಯಮ್ಮ. ಅಪ್ಶಕುನ ನಿನ್ ಕಣ್ಣಿಗೆ ಏನಾಗಿದೆ? ಅಲ್ಲ ಕಣಮ್ಮ, ಪೂಜೆ ನಡೀತಾ ಇರೋದು ಗೊತ್ತಾಗಿಲ್ವೇ? ಅಲ್ಲಿ ಮೈ ಮೇಲೆ ಜ್ಞಾನ ಇಟ್ಕೊಂಡು ಬರ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ನಿನ್ ಕೈಲಿ ಹೋಮ ಮಾಡಿಸಿ ಇನ್ನೇನೇನು ಅನಿಷ್ಟ ಕಾದಿದ್ಯೋ ನಮಗೆ. ಅನಿಷ್ಟದೋಳೆ, ನಾವು ಈ ಮನೇಲಿ ಒಳ್ಳೇದಾಗ್ಲಿ ಅಂತ ಯಾವುದೇ ಪೂಜೆ ಮಾಡಿದ್ರು ನೀನು ಬರಬಾರ್ದು. ನಿನ್ನ ದೋಷ ಎಲ್ಲ ನಾವು ಮಾಡೋ ಪೂಜೆಗೆ ತಟ್ಟಬಾರ್ದು ಅಂತಾನೆ ನಿನ್ನನ್ನು ಕರೆದಿಲ್ಲ. ಕಾಲಿಟ್ಟಿದ ಕಡೆ ಎಲ್ಲ ಅನಿಷ್ಟಾನೆ. ಏನ್ ಕರ್ಮನಪ್ಪ ಇದು. ಬೀಗರು ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅವ್ರು ಏನೋ ನಮ್ಮ ಬಗ್ಗೆ ಅಂದರು ಅಂತ ನೀನು ನೊಂದ್ಕೋಬೇಡಮ್ಮ. ಸುಮ್ಮನೆ ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಯೋಚನೆ ಮಾಡಬೇಡ. ನೀನು ನೆಮ್ಮದಿಯಾಗಿರೋದು ಕಲ್ತ್ಕೋ. ಅಮ್ಮ ಪ್ಲೀಸ್, ಇದರಿಂದ ನೀವು ಬೇಜಾರು ಮಾಡ್ಕೋಬೇಡಿ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟು ವರ್ಷ ನೀವು ಅನುಭವಿಸಿರೋ ನೋವು ಅವಮಾನ ಸಾಕು. ಇನ್ನು ಮುಂದೆ ಅದು ಯಾವುದು ಬೇಡ ಅಮ್ಮ. ನಾನು ಮತ್ತೆ ಫೋನ್ ಮಾಡ್ತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ